ಕುಮಾರಸ್ವಾಮಿ ನೋಡಿ ಓಟ್ ಹಾಕಲ್ಲ ಸರ್, ನಮಗೆ ನರೇಂದ್ರ ಮೋದಿ ಮುಖ್ಯ. ಕಿವಿಗೆ ಏನೋ ತೃಪ್ತಿ ಬೇಕಂದ್ರೆ ಮೋದಿ ಸರ್ಕಾರ ಬೇಕು, ಹೊಟ್ಟೆ ತುಂಬಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ. 500 ವರ್ಷಗಳ ನಂತರ ಒಂದು ರಾಮ ಮಂದಿರ ಕಟ್ಟವ್ರೆ ಅಂದ್ರೆ ಮೋದಿ ಅವರೊಬ್ಬರೇ. ಸುಳ್ಳಿನ ಸರ್ದಾರ ನರೇಂದ್ರ ಮೋದಿ. ಮೋದಿ ಸರ್ಕಾರನೇ ಬರಬೇಕು. ಅದು ಬಂಡೆ ಜಗ್ಗಲ್ಲ ಬೊಗ್ಗಲ್ಲ, ಅದು ಗೆದ್ದೆ ಗೆದ್ದಿತ್ತು. ಜಾಗ ಜನ ಕೊಡ್ಲಿ, ಕುಬ್ಸಾನ ಕೊಡ್ಲಿ, 2 ವರ್ಷ ಮಂಜುನಾಥೆ ಬರೋದು. ಅವ್ರು ತಂದು ಕಪ್ ಚುಕ್ಕೆ ಇಕ್ಕಿ ಒಂದು ಟೋಪಿ ಇಟ್ಬಿಟ್ಟು ಅವ್ನ ಅಧ್ವಾನ ಮಾಡಿ ಅವ್ರ ಹೆಸರನ್ನ ಹಾಳು ಮಾಡ್ಕೊಳ್ತಾರ. ಮೋದಿ ಊಟ ಸಂಚು ಸರ್ ಖಂಡಿತ ಮಂಜುನಾಥ್. ಈಗ ಮಂಜುನಾಥ್ ಅವರು ಅರ್ಕೆ ಕುರಿ ಮಂಜುನಾಥೆ ಬರೋದು. ಬಂಡೆ ಸಿಎಂ ಮಂಜುನಾಥ್ ಗೆಲುವು ಗ್ಯಾರಂಟಿ. ಡಿ.ಕೆ. ಸುರೇಶ್ನ ಸೋಲ್ಸಕ್ಕೆ ನರೇಂದ್ರ ಮೋದಿ ಬಂದು ನಿಂತರೂ ಆಗಲ್ಲ ಸರ್. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಹಾಕ. ಡಾಕ್ಟರ್ ಮಂಜುನಾಥ್ಗೆ ಹಾಕೋದು ನಾವೆಲ್ಲ ಓಟು. ನಮ್ಮ ಕಗ್ಗಳ್ಳಿ ಪಂಚಾಯತಿಗೆ ಸೂರಿನೇ. ಲೋಕಸಭಾ ಎಲೆಕ್ಷನ್ ಬರ್ತಾ ಹೇಳಿ ಸರ್. ಮೋದಿ ಸರ್ಕಾರ 10 ವರ್ಷ ಹೇಳಿ ಸರ್. ಸರ್ಕಾರ ನಡೆಸ್ತಾ ಬಂದಿದೆ. ಈಗ MP ಎಲೆಕ್ಷನ್ ಬರ್ತಾ ಇದೆ. ಹೌದು. ಯಾರು ಬಂದರೂ ಉತ್ತಮ ಬದಲಾವಣೆ ಆಗಬೇಕಾಗಿದೆ. ನಮಗೆ ಸರ್ಕಾರ, ಮೋದಿ ಸರ್ಕಾರ ಬೇಜಾರಾಗ್ಬಿಟ್ಟಿದೆ. ಬದಲಾವಣೆ ಬಂದ್ರೇ ಒಳ್ಳೆಯದು. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಅದು ಬಡವ್ರ ಪಕ್ಷ. ಕಾಂಗ್ರೆಸ್ ಪಕ್ಷ ಬಂದ್ರೇ ಬಡವ್ರಿಗೆ ಒಳ್ಳೆಯದು ಆಗೋದು. ಯಾಕೆಂದರೆ ಈಗ ಲೆಕ್ಕ ಹಾಕ್ಕೊಂಡ್ರೆ 2,000 ಕೊಡೋದಾಗಲಿ ಮತ್ತು ರೇಷನ್ದಾಗಲಿ ಎಲ್ಲ ಸೌಲಭ್ಯಗಳು ಕಾಂಗ್ರೆಸ್ ಪಕ್ಷ ಮಾಡ್ತಿದೆ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಡಿ.ಕೆ. ಸೂರ್ಯ ಅವರು ಬಂದುಬಿಟ್ರೆ, ಕಾಂಗ್ರೆಸ್ ಪಕ್ಷ ಬಂದರೆ ನಮ್ಗೆ ಒಳ್ಳೆಯದು. ಅಲ್ಲಿ ಸೆಂಟ್ರಲಲ್ಲಿ ಮೋದಿ ಹೋಗಬೇಕು. ಮೇನ್ ಇರೋದು ಮೋದಿ. ಯಾರು ಬರಬೇಕು ಅಂತ ಸೆಂಟ್ರಲ್? ಎಲ್ಲಿ ಸೆಂಟ್ರಲಲ್ಲಿ ಕಾಂಗ್ರೆಸ್, ಖರ್ಗೆ ಅವ್ರು ಬರಲಿ ಬಿಡಿ, ಯಾರು ಬರಲಿ. ಒಟ್ಟು ನಮಗೇನು ಬೇಕೋ, ನಮಗೆ ಸೆಂಟ್ರಲ್ಲೂ ಕಾಂಗ್ರೆಸ್ ಬರಲಿ, ಸ್ಟೇಟಲ್ಲೂ ಕಾಂಗ್ರೆಸ್ ಬರಲಿ. ಹೌದು. ಮೋದಿಗೆ ಇಲ್ಲಿ ಈ ಕ್ಷೇತ್ರದಲ್ಲಿ JDS BJP ಮೈತ್ರಿ ಮಾಡಿಕೊಂಡು ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಡಾಕ್ಟರ್ ಮಂಜುನಾಥ್ ಅವ್ರ ಮೇಲೆ ನಮಗೆ ಅಪಾರವಾದ ಇದು ಗೌರವ ಇದೆ. ಆದರೂ ಅವರು ಡಾಕ್ಟ್ರ್ ಆಗಿರಬೇಕಾಯ್ತು. ಪಾಪ ಅವ್ರನ್ನ ತಂದು ಇಲ್ಲಿ ನಿಲ್ಲಿಸಿ ಅವ್ರ ಮರ್ಯಾದೆಗಳಿಗೆ ಮಳೆ ಹೊಡಿತವ್ರೆ. ಹಂಗಾಗಿ ಅವರು ರಾಜಕೀಯಕ್ಕೆ ಬರಬಾರ್ದಾಗಿತ್ತು. ಆಯ್ತಾ? ಕುಮಾರಸ್ವಾಮಿ ಅವ್ರ ಭಾವವ್ರನ್ನ ತಂದು ನಿಲ್ಲಿಸಿ ಪಾಪ ಅವ್ರಿಗೆ ಅವಮಾನ ಮಾಡ್ತಾವ್ರೆ. ಬರಬಾರ್ದಾಗಿತ್ತು. ರಾಜಕೀಯಕ್ಕೆ ಬರಬಾರ್ದಾಗಿತ್ತು. ಕಾಂಗ್ರೆಸ್ ಪಕ್ಷನೇ. ಕುಮಾರಸ್ವಾಮಿ ಈ ಸತಿ ಇಲ್ಲಿ ಕರ್ನಾಟಕದಲ್ಲಿ ಬರೋಲ್ಲ, ಜಿಲ್ಲೆಯಲ್ಲ, ಎಲ್ಲೂ ಬರೋಲ್ಲ. ಕಾಂಗ್ರೆಸ್ಸೇ ವಿನ್ ಆಗೋದು. ಡಿ.ಕೆ. ಸುರೇಶ್ ನಮಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆಲ್ರೆಡಿ ಪಂಚಾಯತಿಗೆ ಹೋಗಿ ಅವರು ಎಲ್ಲ ಭೇಟಿ ಮಾಡಿ ಯಾವ್ಯಾವ ಸಮಸ್ಯೆ ಏನೇನೈತೆ ಎಲ್ಲ ಕೇಳಿಕೊಂಡು ನಮ್ಮ ಕಷ್ಟ ಸುಖಕ್ಕೆ ಅವ್ರು ಭಾಗಿಯಾಗ್ತಾಯಿದ್ದಾರೆ. ಹಂಗಾಗಿ ನಾವು ಅವ್ರನ್ನ ಆಯ್ಕೆ ಮಾಡ್ತಾಯಿದ್ದೀವಿ ಸರ್. ಹಾಗಾದ್ರೆ ಈ ಒಂದು 5 ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ರಾಜ್ಯಕ್ಕೆ, ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಸಲ? ಸರ್ 5 ಗ್ಯಾರಂಟಿ ಅವ್ರು ಕೊಟ್ಟಿರೋದು ಒಳ್ಳೆಯದೇ ಆಯ್ತದೆ. ಜನಗಳಿಗೇನು ಅನ್ಯಾಯ ಏನಾಗಿಲ್ವಲ್ಲ, ಒಳ್ಳೆಯದೇ ಪ್ಲಸ್ ಆಗೇ ಆಗುತ್ತೆ. ಹಂಗಾಗಿ ನಾವು ಕಾಂಗ್ರೆಸ್ನ ಆಯ್ಕೆ ಮಾಡ್ತೀವಿ. ಬದಲಾವಣೆ ಬೇಕೇ ಬೇಕು ಸರ್. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲ್ಲಿ ಮೋದಿ ಅವ್ರ ಸರ್ಕಾರ ಇದೆ. 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ನಿಮಗೆ ತೃಪ್ತಿ ತಂದಿದೆ ಅಥವಾ ಬದಲಾವಣೆ ಆಗಬೇಕು ಅನಿಸ್ತದೆ? ತೃಪ್ತಿ ತಂದಿದೆ. ಏನೇನು ಅನಿಸಿದೆ ನಿಮಗೆ? ಏನೇನು ಒಳ್ಳೇದು ಮಾಡಿದ್ದಾರೆ ಅನಿಸುತ್ತೆ? ಅವರೇ ಈ ಸರ್ಕಾರನ ರಚನೆ ಮಾಡಿದಾಗಿಂದನೂ ಇದುವರೆಗೂ ಸುಭದ್ರವಾಗಿ ಸರ್ಕಾರನೂ ಆಳವ್ರೆ. ಯಾರಿಗೂ ಏನು ಮಾಡಬಾರ್ದೇನು ಮಾಡಿಲ್ಲ. ಎಲ್ಲ ನೀವಾಗಿ ಚೆನ್ನಾಗಿ ನಡೀತಾ ಇದೆ. ಈ ನೆಕ್ಸ್ಟ್ ಸಲಿನೂ ಅವರೇ ಬರೋದು. ಹಾಗಾದರೆ ಯಾವುದೇ ಬದಲಾವಣೆ ಬೇಡ ಅಂತ ಹೇಳ್ತೀರಾ? ಬದಲಾವಣೆ ಕೇಂದ್ರದಲ್ಲಿ ಅದೇ ಬರೋದು. ಕಾಂಗ್ರೆಸ್ ಅವರಲ್ಲಿ ಯಾರು ಅಂತ ಹೇಳ್ಕೊಳ್ಳೋ ನಾಯಕರು ಇಲ್ಲೂ ಆಗೋದು ಇಲ್ಲ. ಮೋದಿಯವ್ರ ಸರ್ಕಾರ ಕರೆಕ್ಟಾಗಿ ಮಾಡ್ತಾರೆ ಅವರು. ಏನಿದೆ ಅದೇ ಇರಲಿ ಅಂತ ಹೇಳ್ತೀರಾ? ಹೌದು. ಓಕೆ. ಇನ್ನು ಈ ಕ್ಷೇತ್ರಕ್ಕೆ ಬಂದರೆ JDS BJP ಮೈತ್ರಿ ಮಾಡಿಕೊಂಡು ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಡಿ.ಕೆ. ಸುರೇಶ್ ಅವರು ಒಂದು ಕಡೆ ಕಾಂಗ್ರೆಸ್ಸಲ್ಲಿ ಇದ್ದಾರೆ. ಯಾರು ಬಂದರೆ ನಮಗೆ ಈ ಸಲ ಮಂಜುನಾಥೆ, CN ಮಂಜು ಡಾಕ್ಟ್ರು ಅವರೇ ಬರಬೇಕು. ಯಾಕೆ ಸುರೇಶ್ ಅವ್ರು ಏನು ಕೆಲಸ ಮಾಡಿಲ್ವಾಗ ಈ ಸಲ? ಏನು ಮಾಡಿದ್ದಾರೆ ಸರ್? ಅದೇ ಕುಡಿಯೋದು ನೀರಿಂದ ಒಂದು ಮಾಡೋರು, ಅದು ಬಿಟ್ಟರೆ ಇನ್ನೇನು ಮಾಡೋದು. ಇವ್ರು ಬಂದರೆ ಏನು ಬದಲಾವಣೆ ಮಾಡ್ಬೋದು ಅಂತ? ಏನೋ ಇವರು ಒಂದ್ಸಲಿ ಹೊಸ ಚಾನ್ಸ್ ಕೊಡೋಣ, ಇವರು ಒಂದ್ಸಲಿ ಗೆಲ್ಲಿ ಒಂದು ಅವಕಾಶ ಕೊಡೋಣ. ಅಂದರೆ ಈ ಸಲ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, 5 ಗ್ಯಾರಂಟಿ ಕೊಟ್ರಲ್ಲ, ಅದೇನು ಉಪಯೋಗ ಆಗಲ್ವಾಗದು ಈ ಸಲ? ಈಗ ಅದನ್ನು ಕೇಳಿದವ್ರು ಯಾರಿದ್ರು ಮಾಡಿ ಇದನ್ನು ನಮಗೆ ಬೇಕು. ಇದು ಕರೆಂಟ್ ಬಿಲ್ಲು ಹುಡ್ತಾಗಿಂದನೂ ಫ್ರೀಯಾಗಿ ಹಂಗೆ ಇತ್ತ. ಯಾವುದೇ ಸರ್ಕಾರ ಆಗಿರಲಿ ಏನಿರಲಿವೆಲ್ಲ
ಈಗ ವಯಸ್ಸಾದವ್ರಿಗೆ ಮಾಡಬೇಕಾಗಿತ್ತು ಬೇಕಾದರೆ ಫ್ರೀ ಉಚಿತ ಬಸ್ಸು ಅಂತ. ವಯಸ್ಸಿನ ಇಲ್ಲ ಕಾಲೇಜ್ಗೆ ಹೋಗೋ ಹುಡುಗರಿಗೆ, ಕ್ಲಾಸ್ಗೆ ಹೋಗೋ ಅಂಥ ಹುಡುಗರಿಗೆ ಅವ್ರಿಗೆ ಮಾಡಲಿ, ಮಿಕ್ತವ್ರಿಗೆಲ್ಲ ಏನು ಬೇಕಿರಲಿಲ್ಲ. ಈಗ 2,000 ಕೊಡಿ ಅಂತ ಹೇಳಿದವ್ರು ಯಾರು? ಹೆಣ್ಣು ಮಕ್ಳನ್ನೆಲ್ಲ ಬಿಟ್ಬಿಟ್ಟು 2,000 ಬ್ಯಾಗೊಳಿಗೆ ಹಾಕೊಂಡು ನೆಟ್ಗೆ ಬಸ್ ಫ್ರೀ ಅದೆ ಅಂತ ಎತ್ತಂದ್ರೆ ಅದ್ಲೇ ಹೋಯ್ತಾರಪ್ಪ, ಟ್ರಿಪ್ ಹೋಯ್ತಾರೆ. ಅದನ್ನು ಹೇಳೋರು ಯಾರು, ಕೇಳೋರು ಯಾರು? ದುಡ್ಡು ಇಲ್ಲ, ಕಾಸು ಇಲ್ಲ, ಎಲ್ಲ ಅಲ್ಲೇ ಬರ್ತದಲ್ಲ. ಏನು ತಪ್ಪೇನೆ, ಇದನ್ನೇನು ಮಾಡು ಅಂತ ಹೇಳ್ದವ್ರು ಯಾರಿದ್ರು? ಕರೆಂಟ್ ಬಿಲ್ ಅವತ್ತಿಂದ ಕಟ್ತಿರ್ಲಿವ ಜನ, ಈ ಸಲಿನೇ ಇದು ಕರೆಂಟ್ ಬಿಲ್ಲು ಫ್ರೀ ಅಂತ ಮಾಡಿದ್ದು. ಹೆಂಗಸ್ರುಗಳು ಓಟ್ ಹಾಕೋರು, ಗಂಡಸ್ರು ಯಾರೂ ಹಾಕಿಲ್ವ ಓಟ. ಆಗಲ್ಲ ಇದು ಸರಿ. ಇವಾಗ ಇಡೀ ನಮ್ಮ ಕರ್ನಾಟಕದಲ್ಲಿ ಜನತೆಯಲ್ಲಿ ಈ ನಮ್ಮ ಗಂಡಸರು ಓಟ್ ಹಾಕ್ತಾರೆ, ಬರೀ ಹೆಂಗಸ್ರೇ ಓಟ್ ಹಾಕಿ ಗೆಲ್ಸಿದ್ರ? ಹಾಕಿರ್ಲಿವ ಗಂಡಸರು ಓಟು? ಗಂಡಸ್ರಿಗೆ ಏನು ಮಾಡಿರೋ, ಒಬ್ಬ ಆಟೋ ಚಾಲಕನಿಗೆ ಏನಾನ ಒಂದು ಪರಿಹಾರ ಕೊಟ್ಟಿದ್ದೀರಾ? ಆ ಕೊರೋನಾ ಟೈಮಲ್ಲಿ ಅಟ್ಟಿಗೆ ಅನ್ನ ಇಲ್ದಂಗೆ ಸತ್ಬಿಟ್ರಪ್ಪ. ಅದ್ರ ಬದಲಾಗಿ ಅವ್ರಿಗೂ ಪಿಂಚಣಿ ಥರ ಒಂದೊಂದು, ಒಬ್ಬ ಆಟೋ ಡ್ರೈವರ್ಗೆ ಒಂದೊಂದು 2,000 ಮಾಡಲಿ ಹೇಳು. ಈಗ ವಯಸ್ಸಾದವ್ರು 1,200 ರೂಪಾಯಿ ಕೊಡ್ತಾವ್ರೆ, ಅವ್ರಿಗೆ 2,000 ಮಾಡಲಿ ಹೇಳು. ಈ ಹೆಂಗಸ್ರಿಗೆ 2,000 ಕೊಡೋ ಅಂಥ ಅವಶ್ಯಕತೆ ಏನು ಬೇಕಿರಲಿಲ್ಲ. ವಯಸ್ಸಾದವರು ಮಕ್ಕಳು ನೋಡ್ಕೊಳ್ಳಲ್ಲ, ಯಾರು ನೋಡ್ಕೊಳ್ಳಲ್ಲ. ಯಜಮಾನಿಗೆ ಮಾಡೋ ಬದಲು ವಯಸ್ಸಾದವ್ರಿಗೆ ಕೊಡಲಿ, ಹೆಂಗಸ್ರಿಗೆ ಕೊಡೋ ಬದಲು ಗಂಡಸ್ರಿಗೆ ಕೊಡಲಿ ಹೇಳು. ಗಂಡಸ್ರಿಗೆ ಕೊಟ್ಟರು ಕುಡಿದ್ಬಿಡ್ತಾರೆ, ಎಲ್ಲ ಕುಡಿದ್ಬಿಟ್ಟು ದೇಶ ಎಲ್ಲ ಅಲ್ಲೋಲ ಕಲ್ಲೋಲ ಎಬ್ಬರಿಸ್ಬಿಟ್ಟವ್ರು ಗಂಡಸರು. ಗಂಡಸ್ರು ಇಲ್ದಲೇ ಹೆಂಗಸ್ರು ಬಂದಿದ್ರ. ಏನಿಲ್ಲ, ಈ ಸಲ ಅದೇ ಆಗೋದು. ಡಾಕ್ಟರ್ ಮಂಜುನಾಥ್ಗೆ ಹಾಕೋದು ನಾವೆಲ್ಲ ಓಟು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.